ಎಲ್ಲ ಪತ್ರ ಮಾಧ್ಯಮದವರಿಗೆ ನಮ್ಮ ನಮಸ್ಕಾರಗಳು. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದ ವಿಷಯವೇನೆಂದರೆ, ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಒಂದು ಹೇಳಿಕೆ ಕೊಡ್ತಿದ್ದಾರೆ. ನಮ್ಮ ಮಾಜಿ ಮಂತ್ರಿಯಾದ ಮಾಲಿಕ ಗುತ್ತಿದಾರ್ ಸಾಹೇಬರು ಒಂದು 15 ದಿವಸ ಮೊದಲೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅಪ್ಪನ ಮುಂದೆ ಮಗನಿಗೆ ಈ ಥರ ಮಾತಾಡಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಈ ವಿಷಯಕ್ಕೆ ಸಾಹೇಬರು ಅಲ್ಲಿ ಹಲವಾರು ಬಾರಿ MLA ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕಾ ಸಾಹೇಬರು ಗಮನಕ್ಕೂ ತಂದಿದ್ದಾರೆ. ನೋಡಿ, ಅಫ್ಜಲ್ಪುರದಲ್ಲಿ ಇಲ್ಲಿ ಮಲಿತಾಯಿ ಧೋರಣೆ ನಡೆದಿದೆ. ಒಂದು ಕೈಗೆ ಸುಣ್ಣ, ಮತ್ತೊಂದು ಕೈಗೆ ಬೆಣ್ಣೆ ಹಚ್ಚೋ ಕೆಲಸ ನಡೆದಿದೆ. ನಮ್ಮ ಕಾರ್ಯಕರ್ತರಿಗೆ ಏನೂ ಅವರು ರೆಸ್ಪಾನ್ಸ್ ಕೊಡಲಾಗ್ಯಾರ ಅಂತ ಹೇಳ್ಕೊಂಡಿದ್ದಾರೆ. ಆದ ಮೇಲೆ ಅವರು ಹಲವಾರು ಸಾರಿ ಹೇಳಿದ ಮೇಲೂ ಇವರು ಯಾವ ರೆಸ್ಪಾನ್ಸೇ ಕೊಟ್ಟಿಲ್ಲ ಅವರು ಹೇಳಿಕೆನು. ಆಮೇಲೆ ಸಾಹೇಬರು ಆ ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ. ಅವರು ಹಿರಿಯ ನಾಯಕರು, ಅವರು ಎಮ್ ಆರ್ ಪಾಟೀಲ್ ಸಾಹೇಬರು ಹಿರಿಯರು. ಆ ವೇದಿಕೆಯಲ್ಲಿ ಹೇಳಿ ನಮ್ಮ ಕಾರ್ಯಕರ್ತ ಈ ಥರ ಮಾಡ್ಲಾಕತ್ತಿದ್ದಾರೆ ನೀವು ಅಂತ ಹೇಳ್ತಿದ್ದ ಅದೇ ಇಶ್ಯೂವನ್ನು ಇಟ್ಟು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಈ ಥರ ಹೇಳಿಕೆ ಕೊಡಬಾರ್ದು ಅಂತಕ್ಕೆ. ಆಮೇಲೆ ಮತ್ತು ನಿನ್ನೆ ನಡೆದ ಅಲ್ಲಿ GM ಕೋರವ ಸಾಹೇಬ್ರವರ ಹೊಲದಲ್ಲಿ ಏನು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿನೂ GM ಕೋರವ ಸಾಹೇಬರು ಏನು ಕಣ್ಣೀರಿಟ್ಟಿದ್ದು ಅವರು ಅದಕ್ಕೊಂದು ಹಾಸ್ಯ ಒಂದದು ಮಜಾ ಕಾಮಿಡಿ ಟೈಪ್ ತೊಗೊಳಕತ್ತಿದ್ದಾರೆ ಅವರು. ಏಕೆಂದರೆ ಅವರು ನೋವು ಸಹಿಸಲಾರೆ ಅವ್ರು ಕಣ್ಣೀರಿಟ್ಟಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, 1 ತಾಸು 2 ತಾಸು ತಡ ಆಗಿ ಬರ್ಲಿಕ್ಕೆ ಕಾರಣಕ್ಕೆ ಅವರು ಕಣ್ಣೀರು ಇಡ್ತಾ ಇದ್ದಾರೆ ಅಂತಕ್ಕೆ. ಇಲ್ಲ ಸರ್, ಅವರು ಕಣ್ಣೀರು ಅದಕ್ಕೆ ಇಟ್ಟಿದ್ದಾರೆ ಅಂದರೆ ಹಲವಾರು ಸಾರಿ ಈ ಕರೇಜ್ಗಿ ಮಣ್ಣೂರು ಮಾಶಾಳೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಅವು MI ಪಾಟೀಲ್ ಸಾಹೇಬರು 4-5 ಲೆಟ್ರ್ ಕೊಟ್ಟಿದ್ದಾರೆ, 10 ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ಮೇಲೆ XXX ಹಾಕಿ ಸಿಗ್ನೇಚರ್ ಮಾಡಿದ್ರು ಒಂದೂ ಲೆಟ್ರ್ ಕೆಲಸ ಆಗಿಲ್ಲ. ಆ ಟೈಮ್ದಾಗ ಆ GM ಕೋರವ ಸಾಹೇಬರು ಅವರು ಒಂದು ಶಾಸಕರು MLA ಕ್ಯಾಂಡಿಡೇಟ್ ಆಗಿದ್ದರು. ಅವರು ಮೇಲ್ ಹೈಕಮಾಂಡದ ಒತ್ತಡ ಮೇರೆ ಆದೇಶ ಪ್ರಕಾರ ತಲೆಬಾಗಿ MI ಪಾಟೀಲ್ ಸಾಹೇಬ್ರಿಗೆ ಅವರು ಬೆಂಬಲ ಮಾಡಿದ್ರು. ಬೆಂಬಲಕ್ಕಿಂತ ಮೊದಲೇ ಅಪ್ಪ ಮಕ್ಕಳು ಅವ್ರ ಮನೆಗೆ ಹೋಗಿ ಕೈ ಮುಗಿದು ಇದೊಂದು ಸಾರಿ ನಮ್ಮ ಬೆಂಬಲ ಮಾಡ್ರಿ ಅಂತ ಹೇಳ್ಕೊಂಡಿದ್ದ ಮೇಲೆ ಹಾಲ್ಮತ ಸಮಾಜದ ನಾಯಕ ಏನು ಕೋರ್ಬಾ ಸಾಹೇಬ್ರು ಇದ್ದರು, ಅವರು ಬೆಂಬಲ ಸೂಚಿಸಿದ್ರು. ಒಂದೇ ಒಂದು ಮಾತಿಗೆ, ಮೊನ್ನೆ ಖರ್ಗೆ ಸಾಹೇಬ್ರ ಮಾತಿಗೆ AIC ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಮತ್ತು ಪ್ರಿಯಾಂಕಾ ಸಾಹೇಬರು ಮತ್ತಂದರೆ ಇಲ್ಲಿ ನಮ್ಮ ಅವರು ಬೆಂಬಲ ಮಾಡಿದ್ರು. ಇವತ್ತು ಇವು ಶಾಸಕರಾಗಲಿಕ್ಕೆ ಮೇನ್ ಕಾರಣಕರ್ತರೆ ಕೋರ್ಬೋ ಸಾಹೇಬರು. ಅವರು ಕೊಟ್ಟ ಭಿಕ್ಷೆನೇ ಇವತ್ತು ಇವರು MLA ಆಗಿದ್ದು ತಾಲೂಕದಾಗ. ಇವರು MLA ಆಗಿದ ಮೇಲೆ ಇವರ ಮಗನೇ ಇವತ್ತು KKRDC ಅಧ್ಯಕ್ಷ ಆಗಿದ್ದು. ಅಷ್ಟು ಆಗಿದ ಮೇಲೆ ಅವರು ಯಾರು ವೇದಿಕೆ ಮೇಲೆ ಅಳ್ಳಿಲ್ರಿ. ದೇಶ ಪ್ರಧಾನಮಂತ್ರಿ ದೇವೇಗೌಡ ಸಾಹೇಬರು ಕಣ್ಣೀರಿಟ್ಟಿದ್ದಾರೆ ಜನರ ಮುಂದೆ. ಯಡಿಯೂರಪ್ಪ ಅವರು ನನಗೆ ಕುಮಾರಣ್ಣ ಮೋಸ ಮಾಡಿರಂತ ಕಣ್ಣೀರಿಟ್ಟಿದ್ದಾರೆ. ಮತ್ತಿದು ಆಗನ ಹಲವಾರು ನಾಯಕರು ವೇದಿಕೆ ಮೇಲೆ ಕಣ್ಣೀರಿಟ್ಟಿದ್ದಾರೆ. ಅವ್ರು ಕಣ್ಣೀರಿಟ್ಟಿದ ಮೇಲೆ ಅಳದೇ ಅದ, ಅವರು ಹಗಲತ್ತಿನಲ್ಲಿ ಕನಸು ಕಾಣ್ತಾರೆ. ಅರೆ, ಕನಸು ಕಾಣೋದೇನು? ಒಂದು ಹಾಲು ಮತ್ತು ನಾಯಕ ಬಡ ಕುಟುಂಬದಿಂದ ಬಂದಿದ್ದವ್ರು ಕನಸು ಕಾಣಬೇಡ್ದ? ಅವ್ರು ತಪ್ಪ ಕನಸು ಕಂಡೋದು? ಇವ್ರು ಕನಸೇ ಕಾಣಬೇಡದಲ್ಲ ಬಡವರು. ನೀವೇ ಕನಸು ಕಾಣಿದ್ರೆ ನಿಮ್ಗೆ ಸರಿಯಾಗ ಅವ್ರು ಕನಸು ಕಾಣಬಾರ್ದು. ಯಾವ ವಿರೋಧಿಲ್ಲ, ಯಾವ ಸಮಾಜ ವಿರೋಧಿದ್ರ ಈ ಸಮಾಜ ನಾಯಕಿಗೆ MLA ಅವ್ರಿಗೆ ಬೆಂಬಲ ಮಾಡ್ತಿದ್ದಿಲ್ಲ. ಕೋರ್ಬಾ ಸಾಹೇಬರು ಫಸ್ಟ್ ಗಮನಕ್ಕಿರಲಿ. ಅವರು ಮಾಡಿದ ಮೇಲೆ ಅವರು ನೋವು ತೊಳ್ಕೊಂಡಿದ್ದಾರೆ. ನಿಮ್ಮ ಮಗ ಮಾಡ್ತಿದ್ದ ಅನ್ಯಾಯ, ನಮ್ಮ ಒಂದು ಕೆಲಸ ಆಗಲಾಗಿದೆ. ಇಡೀ ತಾಲೂಕಾದಾಗ ನಮ್ಮ ಜನ ಕೇಳ್ತಾ ಇದ್ದಾರೆ, ಕಾರ್ಯಕರ್ತರು ಕೇಳ್ತಾರೆ ಅಂದರೆ ತಮ್ಮ ನೋವು ಹಂಚ್ಕೊಂಡಿದ್ದಾರೆ. ಇದೇ ಥರ ನಮ್ಮ ಶಾಸಕರು ಆದ ಮಾಜಿ ಮಂತ್ರಿ ಆದ ಮಾಲಿಕ ಗುತ್ತಿದಾರ್ ಸಾಹೇಬರು ಅದೇ ಟೈಮ್ ಹೇಳ್ಕೊಂಡ್ರೆ ರೇವ್ರ ಕೇದಾಗ ಹೇಳಿಕೆ ಕೊಟ್ಟರೆ ಅವ್ರೇನಂತಾರೆ, ಅವ್ರು ಏನು ಸಾಧನೆ, ಅವ್ರ ಸಾಧನೆ ಏನು ಮಾಡಿದ್ದಾರೆ ಅದು ಇಡೀ ತಾಲೂಕು ರೈತರು ಕೇಳ್ರಿ, ಅವ್ರು ಸಾಧನೆ ಹೇಳ್ತಾರೆ. ಮಾಲಿಕ ಗುತ್ತಿದಾರ್ ಸಾಹೇಬರು ಸಾಧನೆ ಹೇಳ್ತಾರೆ. ಅವರು ಅರುಣ್ ಕುಮಾರ್ MI ಪಾಟೀಲ್ ಜಿ ಅವರು ಒಂದೂ ಕೆಲಸ ಮಾಡಲ್ಲ. ಅದಕ್ಕೆ ನಮ್ಮ ಸಾಹೇಬರು ತಾಳ್ಮೆ ಮೀರಿದ ಬಳಿಕ ನಮ್ಮ ಜನಾಂಗ ಏನು ನಮ್ಮ ಸಾಹೇಬ್ರ ಕಾರ್ಯಕರ್ತರು ಹೋಗಿ ನಾವು ಎಲ್ಲರೂ ಸಾಹೇಬ್ರೆ ಹಿಂಗಾದ್ರೆ ಹ್ಯಾಂಗ ನಿಮ್ಮ ಮಾತು ಕೇಳ್ಕೊಂಡು ನಾವೆಲ್ಲ ಇಲ್ಲಿ ಪಕ್ಷದಾಗ ದುಡ್ದೀವಿ, ನಮ್ಗೆ ಯಾವುದೇ ಥರ ಒಂದು ಏನೂ ಮಾಡಲಾಗ್ಯಾರ, ಮತ್ತು ಹ್ಯಾ ಮಾಡೋದ ತಂದಾಗ ನಮ್ಮ ಸಾಹೇಬರು ತಾಳ್ಮೆ ಮೀರಿದ ಬಳಿಕ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು.
ನೀವು ಹೇಳ್ತೀರಿ ಇಲ್ರಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಹೇಳಬೇಕಾಗಿತ್ತು ಮಾಲಿಕೈ ಸಾಹೇಬರು. ಅರೇ ನಿಮ್ಮ ಶಾಸಕರಿಗೆ ಹೇಳ್ಯಾರಲ್ರಿ ಅಧ್ಯಕ್ಷರೇ, ಅದು ನೀವು ತಿಳ್ಕೊಬೇಕು. ನಮ್ಮ ಸಾಹೇಬರು ಶಾಸಕರಿಗೆ ಹೇಳ್ಯಾರ ಒಪ್ಪನ, ನೋಡ್ರಿ ಹಿಂಗೆ ಮಾಡ್ಲಾಗತ್ತಾನ ಅರುಣ್ ಕುಮಾರ್ ಸಾಹೇಬ್ರಿಗೆ ಹೇಳ್ರಿ, ಅರುಣ್ ಕುಮಾರ್ಗೆ ಹೇಳ್ರಿ. ಹಂಗೆ ಅಂದ್ರೆ ಹೆಂಗೆ ರೀ ಗೌಡ್ರ, ಎಲ್ಲ ನಮ್ಮ ಕಾರ್ಯಕರ್ತರ ಅಸಮಾಧಾನ ಹತ್ರ ಹೇಳ್ಯಾರ. ಅವಾಗ ನೀವು ಸರಿಪಡಿಸಿಲ್ಲ ಅಂತ ಹೇಳಿದಾಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಲಾಭ ಪಡೆದ ಯಾವುದೇ ಒಂದು ರಾಜಕೀಯ ಹುದ್ದೆಯಲ್ಲಿ ಕೊರಬು ಸಾಹೇಬ್ರು ಇಲ್ಲ ಅಂದರೂ ಕೂಡ ಕೊರೋನಾದಲ್ಲಿ ಸಾಹೇಬರು ಕೊರೋನಾದಲ್ಲಿ ಯಾರೂ ಬಿಟ್ಟಿರಲಿಲ್ಲ. ವಾಹನವನ್ನು ಮಾಜಿ ಮಂತ್ರಿನೂ ಬಿಟ್ಟಿದ್ದಿಲ್ಲ, ಶಾಸಕರು ಬಿಟ್ಟಿದ್ದಿರಲಿಲ್ಲ. ಆದರೆ ಕೊರಬು ಸಾಹೇಬರು ಆಂಬುಲೆನ್ಸನ್ನು ಬಿಟ್ಟಿದ್ದರು. ಅದಕ್ಕೆ ಎಮ್.ವೈ. ಪಾಟೀಲ್ ಅವರು ಕೇಸನ್ನು ಹಾಕಿದ್ರು. ನಮಗೆ ಗೊತ್ತಿದೆ. ನೀವು ಎಮ್.ವೈ. ಪಾಟೀಲ್ ಸಾಹೇಬ್ರೆ ಕೊರಬು ಅವರು 10,000 ಕೀಟನ ವಿತರಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಕೀಟನ ವಿತರಣೆ ಮಾಡಬೇಕಾದ್ರೆ ಅದರಲ್ಲಿ ಏನೇನು ನೀವು ಗೊಂದಲವನ್ನು ಮಾಡಿದ್ರೆ ಗೊತ್ತಿಲ್ಲ ಅಂದ್ಕೊಂಡ್ರ. ಎಮ್.ವೈ. ಪಾಟೀಲ್ ಸಾಹೇಬ್ರೆ ಕೊರಬು ಸಾಹೇಬ್ರ ಟಿಕೆಟನ್ನು ಕಟ್ ಮಾಡಬೇಕಾದ್ರೆ ನೀವು ಯಾರ್ಯಾರು ತೊಗೊಂಡು ಆಟ ಆಡಿರೋ ನಮ್ಗೆ ಗೊತ್ತಿದೆ. B.R. ಪಾಟೀಲ್ ಸಾಹೇಬರು 1, ಯಶವಂತರಾಯ ಗೌಡರು 2, ಶರಣ ಪ್ರಕಾಶ್ ಪಾಟೀಲ್ರು 3 ಜನಕ್ಕೆ ತೊಗೊಂಡು ಕುರುಬರಿಗೆ ಅಫ್ಜಲ್ಪುರದಲ್ಲಿ ಟಿಕೆಟ್ ಕೊಡಬಾರ್ದು, ಮುಂದಕ್ಕೆ ಬಿಡಬಾರ್ದು ಅಂತೇಳಿ ಅವರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ರಿ. ಅದು ಎಲ್ಲ ಬೇಸತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, D.K. ಶಿವಕುಮಾರ್ ಆಗಿಂದು ಖರ್ಗೆ ಸಾಹೇಬರು ಮಾತನ್ನು ಕೇಳಿ ನಿಮಗೆ ಸಪೋರ್ಟನ್ನು ಮಾಡಿ ಅಧಿಕಾರವನ್ನು ಕೊಟ್ಟರೆ ಇವತ್ತು ಎಲ್ಲ ರಂಗದಲ್ಲೂ ಕೊರಬವರನ್ನು ಮೋಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದನ್ನು ಹಾಲು ಮತ ಸಮಾಜ ಅಷ್ಟೇ ಅಲ್ಲ, ಹಿಂದುಳಿದ ಸಮಾಜ ಯಾವುದು ಅದನ್ನು ಸಹಿಸಲ್ಲ, ಅಹಿಂದ ಸಮಾಜ ಸಹಿಸಲ್ಲ. ತಲೆಯಿಂದ ನಿಮ್ಮ ತಾಕತ್ತು ಏನಾದರೂ ಇದ್ದರೆ ಶಿವಪುತ್ರ ಜಿಡ್ಗಿಯವರೇ, ನಿಮ್ಮ ತಾಕತ್ತು ಏನಾದರೂ ಇದ್ದರೆ ನಿಮ್ಮ ಶಾಸಕ ಸ್ಥಾನಕ್ಕೆ ನಿಮ್ಮ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಗೆದ್ದು ಬನ್ನಿ. ಅಹಿಂದ ಸಮಾಜವನ್ನು ಬಿಟ್ಟು ಗೆದ್ದು ಬನ್ನಿ. ತಾಲೂಕಿನಲ್ಲಿ ಮಾರಿ ತೋರಿಸಲ್ಲ ನಾವು. ಅಹಿಂದ ಸಮಾಜವನ್ನು ಬಿಟ್ಟು ಕುರುಬರು ಸಮಾಜ ಓಟ್ ನಮಗೆ ಬೇಡ, ಹಿಂದುಳಿದ ವರ್ಗದ ಯಾವುದೇ ಓಟ್ ನಮಗೆ ಬೇಡ ಅಂತೇಳಿ ಗೆದ್ದು ಬನ್ನಿ. ಆವಾಗ ನಿಮ್ಗೆ ಹೇಳ್ತೇವೆ ನಾವು. ಅದಕ್ಕಾಗಿ ಮಾನ್ಯ ಕೊರಬು ಸಾಹೇಬ್ರ ಬಗ್ಗೆ ಅಪವಾಸ್ಯಾಗಿ ಮಾತನಾಡಿದಂಥ ಮಾಶಾಳ್ ನಮ್ಮ ಶಿವಪುತ್ರ ಜಿಡ್ಗಿಯವರಾಗಿರ್ಬೋದು, ಮತ್ತೊಬ್ಬರು ಶಂಕರಪ್ಪ ಪಂಡಿತ್ ನಾವಿ ಅನ್ನೋರು ಕೊರಬು ಸಾಹೇಬ್ರ ಬಗ್ಗೆ ಅಟ್ರ ಕೇವಲವಾಗಿ ಮಾತಾಡ್ತಿರಲ್ಲ. ನಿಮ್ಮಕ್ಕಿಂತ 10 ಪಟ್ಟು ಆಗಿ ಕೇವಲವಾಗಿ ಮಾತಾಡಲು ನನಗೂ ಶಕ್ತಿ ಇದೆ. ನಿಮಗಿಂತ 10 ಪಟ್ಟು ಮಾತಾಡ್ತೇನೆ, ಆದರೆ ಆ ಮಾತುಗಳನ್ನು ನಾನು ಮಾತಾಡಲ್ಲ. ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ ಅಲ್ತಾನೆ ಏನದ ಹೋಗ್ಬೇಕಾದ್ರೆ ಇದು ಎಷ್ಟು ಏನದ ಇದು ಅಗೌರವ ಕೊಡೋಂಥ ವಿಷಯ. ಇದು ನಮ್ಮ ತಾಲೂಕಿನಲ್ಲೇ ಬಗೆಹರಿಸ್ಬೇಕು. ಎಲ್ಲರೂ ಬರ್ರಿ ಅವ್ರು ಮಾರ್ಗದರ್ಶನ ಮಾಡ್ಲಿಕ್ಕೆ ಬಂದಾರ, ಆಯ್ತು ಏನದ ನಮಗೆ ಶಕ್ತಿ ತುಂಬಲಿಕ್ಕೆ ಬಂದಾರ ಅಂತ ಹೇಳ್ತೀರಿ. ಅವ್ರಿಗೆ ನೀವು ಕಡೆಗಣಿಸಿಕಿಸಿಂದ ನಿಮ್ಮ ವಿಚಾರಗಳೇ ನೀವು ಪ್ರಸ್ತಾಪ ಮಾಡ್ಕೊಂಡು ಕಿಸಿಂದ ನಿಮ್ಮ ಜನನೇ ಏನದ ಎತ್ತಿ ಕಟ್ಕೊಂಡು ಮಾತಾಡೋದ್ನಾಗ ಮತ್ತು ಮುಂದೆ ಅವ್ರು ಏನು ಮಾಡ್ಬೇಕಲ್ಲಿ ಹೇಳಬೇಕಾಗ್ತದೆ. ಅನಿವಾರ್ಯಕ್ಕೆ ಏನದ ಅವ್ರು ಹೇಳಿದ್ರು. ಆ ಮಾತು ನೀವೇನದ ಅವಾಗ ಏನದ ಕರೆದ ಕಿಸಿಂದ ಏನದ ಸಾಬ್ರವ್ರು ಹೇಳ್ಯಾರ, ಹೌದಲ್ಲ ಪಕ್ಷದೊಳಗೆ ಈ ಸದ್ಯ ಕಾಂಗ್ರೆಸ್ ಪಕ್ಷದಾಗ ಅವ್ರೇನದ ಮೊದಲು ಹಿಡಿದು ಇಲ್ಲಿ 40-50 ವರ್ಷದಿಂದ ಆಡಳಿತ ಮಾಡ್ಕೊಂಡು ಬಂದಾರಿಲ್ಲ. ಅವ್ರಿಗೆ ನೀವು ಹೋಗಿ ಕಿಸಿಂದ ತಾಲೂಕಿನ ಅಭಿವೃದ್ಧಿ ಬಾರದಾಗ ಏನು ಮಾಡಬೇಕು ಏನಿಲ್ಲ ತೇ ಕಿಸಿಂದ ಏನಾದ್ರು ಶಾಸಕರು ಮಾತಾಡಿದರೆ, ಶಾಸಕರ ಮಗ ಮಾತಾಡಿದರೆ, ಯಾರು ಮಾತಾಡಿದ್ರಿ ನೀವು ಇವತ್ತು? ಅವ್ರ ಜೋಡಿ ಏನದ ಮಾಲಿಕ ಸಾಹೇಬ್ರಿಗೆ ಕರೆದು ಮಾತಾಡಿ ಏನೇ ಇದ್ರೂ ಸಮಸ್ಯೆ ಏನದ ಬಗೆಹರಿಸ್ಬೇಕಂತ ಹೇಳ್ತೀರಿ. ಅವ್ರಿಗೆ ಮಾತಾಡೋದನ್ನ ಬಗೆಹರಿತದೆ, ಮಾತಾಡೋದ ಬಗ್ಗೆ ಹೆಂಗೆ ಹರಿತದೆ? ಹಿಂದಿನ ತನಕ ಏನದ ನೀವು ಹೋಗಿ ಕಿಸಿಂದ ಏನದ ಅವ್ರು ಫೇಸ್ ಟು ಫೇಸ್ ಕೂತ್ ಕಿಸಿಂದ ಮಾತಾಡ್ರಿ, ನೀವು ಮಾತಾಡಿಲ್ಲ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.